ಜಗತ್ ನೋಡಿಲ್ಲ, ಜಗತ್ನ ಅರ್ಥ ಮಾಡ್ಕೊಂಡಿಲ್ಲ, ಬೇರೆ ದೇಶ ಸಂಸ್ಕೃತಿನ ನಮ್ಗೇನು ಗೊತ್ತಿಲ್ಲ, ಬಾವಿಲಿರೋ ಕಪ್ಪೆ ಥರ ಬದುಕುಟ್ವಾ ಅನ್ನೋ ಒಂದು ಕ್ವಶನ್ ಬಂತು. ಆ ಕ್ವಶನ್ಗೆ ಹೆಂಗೆ ಉತ್ತರ ಕೊಡೋದು ಅಂದ್ಬಿಟ್ಟು ಬ್ಯಾಕ್ ಮಾಡಿಕೊಂಡು ವೀಸಾ ಅಪ್ಲೈ ಮಾಡಿದೆ ರಷ್ಯಾಗೆ. ಯಾವತ್ತೂ ಆಚೆನೇ ಹೋಗಿಲ್ಲ ನಾನು ಅಲ್ಲಿವರೆಗೂ ಥೈಲ್ಯಾಂಡ್ಗೆ ಒಂದ್ಸಲಿ ಹೋಗಿದ್ದೆ, ದುಬೈಗೆ ಒಂದ್ಸಲಿ ಹೋಗಿದ್ದೆ. ಸಡನ್ ಆಗಿ ರಷ್ಯಾ ವೀಸಾ ಬಂತು, ಹೊರಟೆ. ಅಂದ್ರೆ ಒಂದು ಯೂಟ್ಯೂಬ್ ಅಂತ ಮಾಡಲಿಲ್ಲ, ಸುಮ್ಮನೆ ಟ್ರಾವೆಲ್ ಮಾಡ್ಬೇಕು ನಿಜವಾಗ್ಲು. ಅಂದ್ರೆ ಒಂದು ಟ್ರಾವೆಲ್, ಒಂದು ವ್ಯಾಗಾಬಾಂಡಿಂಗ್ ಅಂತ ಒಂದು ಬುಕ್ ಓದಿದ್ದೆ. ಅದರಲ್ಲಿ ಕೆಲವು ಸಲ ಲೈಫಲ್ಲಿ ಏನಾದ್ರು ಡೌಟ್ ಇದ್ದಾಗ ಟ್ರಾವೆಲ್ ಮಾಡಿ ಅಂತ ಬರೆದಿದ್ರು. ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲರಿಂದ. ಅಂದ್ರೆ ಇರುವುದೆಲ್ಲ ಬಿಟ್ಟು ಇರುವುದೆರಡೆಗೆ ತುಳಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಬಿಟ್ಟು ಹೋದಾಗ ಒಂದು ವೈಡರ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಅನ್ನೋ ಒಂದು ಆ್ಯಂಗಲಲ್ಲಿ ಹೋದೆ. ರಷ್ಯಾ, ಉಜ್ಬೇಕಿಸ್ತಾನ್, ಸರ್ಬಿಯಾ ಈ 3 ದೇಶಕ್ಕೆ ಕಾಲಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಬಟ್ ಚಾನಲ್ ಅಂತ ಮಾಡಿರಲಿಲ್ಲ, ನಾರ್ಮಲ್ ಸುಮ್ಮನೆ ಆಗ್ತಾ ಇದ್ದೆ ಒಂದು ಚಾನಲ್, ಹಳೆ ಚಾನಲ್ಗೆ. 100 ದಿವಸ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದೆ. ಫಸ್ಟ್ ಟ್ರಾವೆಲ್ ಅದು ಒಬ್ಬನೇ, ಒಂದು ಬ್ಯಾಗು. ಅದಾದಮೇಲೆ 100 ದಿವಸ ಟ್ರಾವೆಲ್ಲು. ಹೆಂಗೆ ಕಳೆದೋಯ್ತು ಟೈಮ್ ಗೊತ್ತಿಲ್ಲ. ಈ ಒಂದು ಟ್ರಾವೆಲ್ಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ಬೋದು ನೀವು. ಸರಿಸುಮಾರು ಒಂದು 4 ಲಕ್ಷ ರೂಪಾಯಿ ಖರ್ಚಾಯಿತು. ನನ್ನ ಹತ್ರ ಒಂದು ಕಾರ್ ಇತ್ತು, ಸ್ವಿಫ್ಟು. ಅದನ್ನು ಮಾರಿ ಹೋಗಿದ್ದು. ಯಾಕೆಂದರೆ ಸಡನ್ನಾಗಿ 5 ಲಕ್ಷ ರೂಪಾಯಿ ಯಾರ ಹತ್ರ ಇರುತ್ತೆ ಆ ಟೈಮಲ್ಲಿ. ಸೊ ಅದಾದಮೇಲೆ ಆ ಫಸ್ಟ್ ಜರ್ನಿನ ಮುಗಿಸಿ ವಾಪಸ್ ಬಂದಮೇಲೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಟ್ರಾವೆಲಲ್ಲಿ ನಾನು ಕಲ್ತಿದಂತಹ ವಿಷಯಗಳು ಎಷ್ಟು ಅಪಾರ. ಅಂದರೆ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ಗಿಂತ ಅಲ್ಲ ಆಚೆ ಸುತ್ತಾಡಿದ ವಿಷಯಗಳು ನನಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಅರ್ಥ ಮಾಡಿಸ್ತು. ಅಲ್ಲಿಂದ 1 ವರ್ಷ ಆದಮೇಲೆ ಗ್ಲೋಬಲ್ ಕನ್ನಡಿಗ ಅಂತ ಒಂದು ಚಾನಲ್ನ ಶುರು ಮಾಡಿದೆ. ಇವತ್ತು ಆಲ್ಮೋಸ್ಟ್ 2 ವರ್ಷದ ನಂತರ 3,50,000 ಸಬ್ಸ್ಕ್ರೈಬರ್ಸು ಗ್ಲೋಬಲ್ ಕನ್ನಡಿಗ ಆಗಿದ್ದಾರೆ. ನಿಜಕ್ಕೂ ಒಳ್ಳೆ ಬೆಳವಣಿಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ಈಗಾಗಲೇ ಸಾಕಷ್ಟು ಜನ ಅಂದ್ಕೊಳ್ತಾರೆ, ನಾನು ಕೂಡ ಯೂಟ್ಯೂಬರ್ ಆಗಬೇಕು, ಏನಾದರೂ ಮಾಡಬೇಕು ಅಂತೇಳಿ. ಬಟ್ ಜೀವನದಲ್ಲಿ ಬಂದಂಥ ಒಂದು ಜಿಗುಪ್ಸೆ ನಿಮ್ಮನ್ನು ಈ ಹಂತಕ್ಕೆ ಬಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಬಟ್ ಎಲ್ಲ ಕಾಲ ಕೂಡ ಬಂತು ನೋಡಿ. ನನ್ನಲ್ಲಿ ಫಿಲ್ಮ್ ಮೇಕಿಂಗ್ ಸ್ಕಿಲ್ ಇತ್ತು, ನನ್ನಲ್ಲಿ ಹಾಡುಗಾರಿಕೆ ಇತ್ತು, ನನ್ನಲ್ಲಿ ರೈಟಿಂಗ್ ಇತ್ತು, ನಾನು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದೆ. ಅಂದರೆ ಇಂಥದ್ದು ಮಾಡಲ್ಲ ಅಂತ ಇರಲಿಲ್ಲ. ಈ ಇಡೀ ಚಾನಲಲ್ಲಿ ನನಗೆ ಯಾರು ಟೀಮ್ ಇಲ್ಲ, ನಾನು ಒಬ್ಬನೇ ಮಾಡಿರೋದು. ಎಡಿಟಿಂಗ್ ಕೂಡ ನಾನೇ ಮಾಡೋದು, ಅಪ್ಲೋಡ್ ಕೂಡ ನಾನೇ ಮಾಡೋದು, ಟ್ರಾವೆಲ್ ಪ್ಲಾನಿಂಗ್ ಕೂಡ ನಾನೇ ಮಾಡೋದು, ಫ್ಲೈಟ್ ಟಿಕೆಟ್ ಬುಕ್ ನಾನೇ ಮಾಡೋದು, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ನಾನೇ. ಸೊ ಇದರಿಂದ ನನಗೊಂದು ಇಂಡಿಪೆಂಡೆಂಟ್ ಲೈಫ್ ಹೆಂಗಿರಬೇಕು ಅನ್ನೋದು ಅರ್ಥ ಆಯಿತು. ಅಂದರೆ ಈಗ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ತಲೆಗೆ ಬಂದಿದ್ದು ಯಾವಾಗ? ರಷ್ಯಾದಿಂದ ಬಂದ ಮೇಲೆ ಹೇಗೆ ಸ್ಟಾರ್ಟ್ ಆಯ್ತು? ಹೌದು, ರಷ್ಯಾದಿಂದ ಬಂದ ಮೇಲೆ ಏನಾಯ್ತು ಅಂದರೆ, ಮತ್ತೆ ನೋಡಿ ಕೋವಿಡ್ ಟೈಮಲ್ಲಿ ಸಿನಿಮಾಗಳಿರಲಿಲ್ಲ, ಹೌದು, ಕೆಲಸ ಇರಲಿಲ್ಲ, ಹೊಸದೇನಾದ್ರು. ಆಮೇಲೆ ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಾ ಇತ್ತು ಆ ಟೈಮಲ್ಲಿ. ಆಲ್ರೆಡಿ ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೆ. ಅಂದರೆ ನನ್ನ ಲೈಫ್ದು, ನನ್ನ ಮನೆದು, ನನ್ನ ಅಪ್ಪ ಅಮ್ಮ ಈ ಥರ ಮಾಡ್ತಾ ಇದ್ದೆ. ಟ್ರಾವೆಲ್ ವ್ಲಾಗಿಂಗ್ ಅಂತ ಯಾವತ್ತೂ ಮಾಡಿರಲಿಲ್ಲ. ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂದು ಅವಾಗೆ ಶುರು ಮಾಡಿದ್ದು.